ಪ್ರಸಂಗಿ ಬರೆದ ಪುಸ್ತಕ 11ನೇ ಅಧ್ಯಾಯ 1ನೇ ವಾಕ್ಯ. ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು, ಬಹುದಿನದ ಮೇಲೆ ಅದು ನಿನಗೆ ಸಿಕ್ಕುವುದು. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ಕೃಪೆಯಿಂದ ಅನುದಿನವೂ ಸಹ ನಾವು ಹೊಸ ಬಲ ಹೊಸ ಕೃಪೆಯಿಂದ ಜೀವಿಸುವ ಹಾಗೆ ಅವರು ನಮ್ಮೆಲ್ಲರಿಗೂ ಸಹ ದಯೆ ತೋರಿಸ್ತಾ ಇರುವುದಕ್ಕಾಗಿ ಅವರಿಗೆ ಸ್ತೋತ್ರವಾಗಲಿ. ದೇವರ ವಾಕ್ಯದಲ್ಲಿ ನೋಡುವ ಪ್ರಕಾರವಾಗಿ ನಾವು ದೇವರ ರಾಜ್ಯಕ್ಕೋಸ್ಕರವಾಗಿ ಬಿತ್ತುವವರಾಗಿ ಇರಬೇಕು. ಇಂದು ಲೋಕದಲ್ಲಿ ನೋಡುವುದಾದರೆ ಅನೇಕರು ನಾಳಿನ ಜೀವಿತಕ್ಕಾಗಿ ಇನ್ಶೂರೆನ್ಸ್ ಮಾಡ್ತಾ ಇದ್ದಾರೆ, ಮ್ಯೂಚುವಲ್ ಫಂಡ್ಸ್ ಕಟ್ಟುತ್ತಾ ಇದ್ದಾರೆ, ಮತ್ತೊಬ್ಬರಿಗೆ ಹಣವನ್ನು ಕೊಟ್ಟು ಕೂಡಿರುವಂಥದ್ದು ಇಟ್ಟುಕೊಳ್ಳುವಂಥದ್ದು ಹೀಗೆ ಮಾಡ್ತಾ ಇದ್ದಾರೆ. ದೇವರ ಮಕ್ಕಳಾದಂತಹ ನಾವು ಹಾಗೆ ಮಾಡುವುದಾದರೆ ಲೋಕದವರಿಗೂ ನಮಗೂ ಏನು ವ್ಯತ್ಯಾಸ ಇದೆ? ನಾವು ಸುವಾರ್ತೆ ಸೇವೆಗಾಗಿ ಕರ್ತನ ಸಮ್ಮುಖದಲ್ಲಿ ಆತನ ರಾಜ್ಯ ವಿಸ್ತಾರಪಡಿಸಲಿಕ್ಕಾಗಿ ಬಿತ್ತುವವರಾಗಿ ಇರಬೇಕು. ಸುವಾರ್ಥ ಸೇವೆಗೆ ಬಿತ್ತುವಂಥದ್ದು, ದಿಕ್ಕಿಲ್ಲದವರನ್ನ ಆಧರಿಸುವಂಥದ್ದು, ಬಡವರಿಗೆ ಉಪಕಾರ ಮಾಡುವಂಥದ್ದು ಮಾತ್ರವಲ್ಲದೆ ಕಷ್ಟದಲ್ಲಿ ನೊಂದಿರುವಂತಹ ಅನೇಕ ಜನಗಳು ನಮ್ಮ ಕಣ್ಣ ಮುಂದೆ ಇದ್ದಾರೆ. ಅವರಿಗೆ ಸಹಾಯ ಮಾಡುವುದೆಲ್ಲವೂ ಸಹ ದೇವರಿಗೆ ಉಪಕಾರ ಮಾಡಿದ ಹಾಗೆಯೇ. ಆ ಕಾರ್ಯಗಳನ್ನು ನಾವು ಮಾಡುತ್ತಾ ಇರುವುದಾದರೆ ಮುಂದಿನ ದಿನಮಾನಗಳಲ್ಲಿ ಖಂಡಿತವಾಗಿಯೂ ಅದಕ್ಕೆ ಪ್ರತಿಫಲವನ್ನು ನಾವು ದೇವರ ಸಮ್ಮುಖದಲ್ಲಿ ಹೊಂದಿಕೊಳ್ಳುವವರಾಗಿ ಇದ್ದೇವೆ. ದೇವರ ಹೆಸರಿನಲ್ಲಿ ನಾವು ಬಿತ್ತುವಂತಹ 1 ರೂಪಾಯಿ ಕೂಡ ವ್ಯರ್ಥವಾಗಿ ಹೋಗುವುದಿಲ್ಲ. ನಮ್ಮ ದೇವರು ಘನವಾದ ದೇವರಲ್ವಾ? ಘನವಾದ ದೇವರಿಗೆ ಆ ನಾಮಕ್ಕೆ ಸರಿಯಾದಂಥ ರೀತಿಯಲ್ಲಿ ನಾವು ದೇವರಿಗೆ ಬಿತ್ತುತ್ತಾ ಇದ್ದೇವಾ? ದೇವರಾಗಿರುವಂಥ ಯೇಸು ಕರ್ತನ ಅರಿತಂತಹ ಆದಿಸಭೆಯಲ್ಲಿ ಉದಾರವಾಗಿ ಅವರು ಬಿತ್ತುವವರಾಗಿ ಇದ್ದರು. ವಾಕ್ಯ ಹೇಳುತ್ತದೆ, ಅವರಲ್ಲಿ ಒಬ್ಬರು ಸಹ ಕೊರತೆಯಲ್ಲಿ ಇರುವಂಥವರು ಇರಲಿಲ್ಲ ಎಂಬುದಾಗಿ ಹೇಳಿ. ಇದರ ಅರ್ಥ ಅಲ್ಲಿ ಬಡವರು ಇರಲಿಲ್ಲ ಎಂಬುದಾಗಲ್ಲ, ಅವರು ಇದ್ದರು. ಆದರೆ ನಂಬಿದಂಥ ಐಶ್ವರ್ಯವಂತರು ತಮಗಿದ್ದದೆಲ್ಲವನ್ನು ಮಾರಿ ಬಡವರಿಗೂ ಸಹ ಕೊಟ್ಟು ತಾವು ಬಡವರು ಎಲ್ಲರೂ ಸಹ ಸಮಾನವಾಗಿ ಇರಬೇಕೆಂಬುದಾಗಿ ಹೇಳಿ ಅವರು ಭಾವಿಸಿ ಹಾಗೆ ಜೀವಿಸಿದರು. ಇಂದು ನಾವು ದೇವರ ರಾಜ್ಯಕ್ಕಾಗಿ ಎಷ್ಟರ ಮಟ್ಟಿಗೆ ಬಿತ್ತುತ್ತಾ ಇದ್ದೇವೆ? ದೇವರು ನಿಮ್ಮ ಜೊತೆಯಲ್ಲಿ ಮಾತನಾಡಿರುವುದಾದರೆ ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟವರಾಗಿ ಪ್ರಾರ್ಥಿಸುವ. ಸರ್ವಶಕ್ತನಾದ ದೇವರೇ, ನಾವು ಈ ಲೋಕದಲ್ಲಿ ಜೀವಿಸುವಂಥ ದಿನಗಳಲ್ಲಿ ನಿಮಗಾಗಿ ಯಥಾರ್ಥವಾಗಿ ನಿಮ್ಮ ಸೇವೆಗಾಗಿ ಬಿತ್ತುವಂಥ ಹೃದಯವನ್ನು ನಮಗೆ ಕೊಡಿರಿ. ಅನೇಕರನ್ನು ಆಧರಿಸುವಂತಹ ಹೃದಯವನ್ನು ನಮಗೆ ಕೊಡಿರಿ. ನಮಗೆ ಇರುವಂಥವುಗಳಲ್ಲಿ ಅಪ್ಪ ನಿನ್ನ ಹೆಸರ ನಿಮಿತ್ತವಾಗಿ ಬಿತ್ತುವಂಥ ಕೃಪೆ ಕೊಡ್ರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೆನ್.